ಮೊನ್ನೆ ಬಿಗ್ ಬಾಸ್ಗೂ ಹೋಗಿದ್ದು. ಬಿಗ್ ಬಾಸ್ಗೆ ಹೋಗಿದ್ದೆ ನಾನು. ಅಲ್ಲೂ ಅಷ್ಟೇ ಇವಾಗ ಅಶ್ವಿನಿ ಗೌಡರು ಸಪೋರ್ಟ್ ಮಾಡಿದ್ರು. ಹೌದು, ಅವರು ನಮ್ಮ ಕನ್ನಡದವರೇ. ನಾರಾಯಣಗೌಡರು ಅದೇನೋ ಕಲ್ಲಿ ಸರ್ ಮಾತಾಡೋರು. ನಾರಾಯಣಗೌಡರು ತುಂಬಾ ದೊಡ್ಡವರು, ಕನ್ನಡಕ್ಕಾಗಿ ತುಂಬಾ ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬಾ ಅಗಾಧ ಗೌರವ ಇದೆ. ಅವ್ರ ಅಣ್ಣ ಜಂಗೀರ್ ಸರ್ ನಮಸ್ತೆ. ಸಂತೋಷ್ ಅಂತ ಹೇಳಿ. ನಾವು ಇಲ್ಲೇ ಮಾಗಡಿ ಮೇನ್ ರೋಡಲ್ಲಿ ಇರೋದು. ಲಾಸ್ಟ್ ವೀಕ್ ನಾವು ನಮ್ಮ RMC ಮಧುವಣ್ಣ ಸೇರಿ ಒಂದು ರ್ಯಾಲಿ ನಂಬ್ಕೊಂಡಿದ್ದು. ತುಂಬ ದೊಡ್ಡ ಮಟ್ಟದಲ್ಲಿ ಆಯಿತು. ಗಿಲ್ಲಿಗೆ ಏನು ಸಪೋರ್ಟ್ ಮಾಡುತ್ತೆ, ನೀವೇನೋ ಪಿ ಆರ್ ಅಂತ ತುಂಬ ಜನ ಹೇಳಿದ್ರು. ಸರ್ ಯಾವ PR ಅಲ್ಲ, ಯಾವುದೂ ಅಲ್ಲ, ಒಂದು ಅಭಿಮಾನ ಮಾಡ್ತಾರೆ. ನನ್ನ ಪ್ರಕಾರ 7ರಿಂದ 11 ಎಪಿಸೋಡ್ ನಾನು ನೋಡೇ ಇಲ್ಲ. 11 ಎಪಿಸೋಡ್ ನೋಡಿ ಯಾರೋ ನಮ್ಮ ಫ್ರೆಂಡ್ ಬಂದ ನೋಡು ಗಿಲ್ಲಿ ಕಾಮಿಡಿ ಹೆಂಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಅಂತ ಗಿಲ್ಲಿ ಕಾಮಿಡಿ ಯಾವಾಗ ನೋಡೋಕೆ ಶುರು ಮಾಡೋದು ನಂಗೆ ತುಂಬ ಲೈಕ್ ಆಯಿತು. ಮತ್ತು ಇನ್ನೊಂದರೆ ನಮ್ಮ ಬಿಗ್ ಬಾಸ್ ಇಲ್ಲಿರೋ ನಮ್ಮ ಕನ್ನಡದವ್ರೆ, ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಅಲ್ಲಿ ಇವಾಗ ನಮ್ಮದು ವರ್ಷದ 360 ದಿನದಲ್ಲಿ ಒಂದು ಸ್ಪೆಷಲ್ ದಿನ ಅಂತ ಇರುತ್ತೆ, ನಮ್ಮ ಬರ್ಡೇ ಅಂತ ಇರುತ್ತಲ್ಲ. ಹಾಗೆ ಅಷ್ಟು 24 ಜನ ನಮಗೆ ಫೇವ್ರೇಟ್ ನಮ್ಮ ಗಿಲ್ಲಿಯವರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ನಗಿಸ್ತಾ ಇದ್ದಾರೆ. ಎಲ್ಲರೂ ಒಂದು ಡಬಲ್ ಮೀನಿಂಗ್ ಇಲ್ಲ, ಯಾರಿಗ ಕೆಳಗಕ್ಕೆ ಮಾತಾಡೋದು ಯಾವುದೂ ಇಲ್ಲ. ಅವ್ರು ಬಡವ್ರ ಮಕ್ಕಳು ಅಂತ ಹೇಳ್ತಾ ಇಲ್ಲ. ಹೌದು, ಅವರು ಬಡವರಾಗಿರ್ಬೋದು, ಬಟ್ ಆ ಟ್ಯಾಗ್ಲಿ ನಮ್ಗೆ ಬೇಡ. ಟ್ಯಾಲೆಂಟ್ ಇದೆ, ಟ್ಯಾಲೆಂಟಿಂದ ಅವ್ರು ಬೆಳೀತಾ ಇದ್ದಾರೆ. ಮತ್ತು ಅವ್ರ ಪ್ರತಿಯೊಂದು ವೀಡಿಯೋಸ್ತು ಎಲ್ಲರೂ ತುಂಬ ನೋಡ್ತಾರೆ. ಇಲ್ಲೇ ಜನಗಳು ಕೇಳಿ ಎಲ್ಲರೂ ಕೇಳಿದ್ರು 100ರಲ್ಲಿ 99 ಜನ ಹೇಳೋದು ಗಿಲ್ಲಿ ಅಂತಲೇ ಹೇಳೋದು. ಯಾಕಂದ್ರೆ ಗಿಲ್ಲಿ ಆ ಕಾಮಿಡಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಈಗ ಫಸ್ಟ್ 3 ವಾರದಿಂದ ಎಲ್ಲೋ ತೋರಿಸ್ತಾ ಇಲ್ಲ ಗಿಲ್ಲಿ ಅನ್ನೋ ಮಾತು ಕೂಡ ಕೇಳಿಬರ್ತದೆ. ಸರ್ ಅದು ತೋರಿಸ್ತಾ ಇಲ್ಲ ಅಂತ ಹೇಳೋಕ್ಕಲ್ಲ. ಕೆಲವೊಂದು ಅದು ನಮಗೂ ಅದು ಗೊತ್ತಾಗಲ್ಲ, ಯಾಕಂದ್ರೆ ಕಾಣಿಸ್ತಾ ಇದ್ದಾರೆ. ಕೆಲವೊಂದು ಅದು ಚಾನಲ್ ಬಿಟ್ಟಿರುತ್ತೆ, ನಾವು ಅದ್ರ ಬಗ್ಗೆ ಮಾತಾಡೋಕೆ. ನಾನು ಮೊನ್ನೆ ಬಿಗ್ ಬಾಸ್ಗೂ ಹೋಗಿದ್ದು. ಬಿಗ್ ಬಾಸ್ಗೆ ಹೋಗಿದ್ದಾಗನು ಅಲ್ಲೂ ಅಷ್ಟೇ ಇವಾಗ ಅಶ್ವಿನಿ ಗೌಡರು ಸಪೋರ್ಟ್ ಮಾಡಿದ್ರು. ಹೌದು, ಅವರು ನಮ್ಮ ಕನ್ನಡದವರೇ. ಇವಾಗ ನಾರಾಯಣಗೌಡರು ಅದೇನೋ ಕಲ್ಲಿ ಸರ್ ಮಾತಾಡೋರು. ನಾರಾಯಣಗೌಡರು ತುಂಬ ದೊಡ್ಡವರು, ಕನ್ನಡಕ್ಕಾಗಿ ತುಂಬ ಮಾಡಿದ್ದಾರೆ. ಅವ್ರ ಬಗ್ಗೆ ತುಂಬ ಅಗಾಧ ಗೌರವ ಇದೆ. ಅವ್ರ ಬಗ್ಗೆ ಮಾತಾಡೋಕ್ಕೂ ನಮಗೊಂದು ಇದು ಇಲ್ಲ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವ್ರ ಬಗ್ಗೆ ತುಂಬ ಗೌರವ ಇದೆ. ಅವರು ಮಾತಾಡಿಲ್ಲ. ಯಾರೋ ಇನ್ನೊಬ್ರು ಕಲ್ಲೆಸಿತೀನಿ ಅಂದರು, ಅದಕ್ಕೆ ಇನ್ನೊಬ್ರು ಯಾರೋ ಕಮೆಂಟ್ ಹಾಕೋರು. ಅದಕ್ಕೂ ಸಂಬಂಧ ಇಲ್ಲ ಸರ್. ಎರಡಕ್ಕೂ ಇನ್ನೊಬ್ರು ಯಾರೋ ಬೇಕು ತಂದಾಕೋರೇ ಇರ್ತಾರೆ. ಅದಕ್ಕೆ ದಯವಿಟ್ಟು ಯಾರೋ ಅದಕ್ಕೆ ಒಲವು ಕೊಡಬೇಡಿ. ದಯಮಾಡಿ ಹೇಳೋದೇನೋ, ನಾವು ಬಿಗ್ ಬಾಸ್ ಮನೇಲಿ ತುಂಬ ಅಶ್ವಿನಿಯವ್ರಿಗೂ ತುಂಬ ಕ್ರೇಜ್ ಇತ್ತು. ಹೌದು, ಸಪೋರ್ಟ್ ಮಾಡ್ದು. ಗಿಲ್ಲಿ ಅವ್ರಿಗಿನ್ನ ನೆಕ್ಸ್ಟ್ ಲೆವೆಲ್ ಇತ್ತು. ನಾನು ಹೇಳಿಲ್ಲ, ಇವಾಗ ನಾವು ಗಿಲ್ಲಿ ಅವ್ರ ಸಪೋರ್ಟ್ ಇರೋದ್ರಿಂದ ಗಿಲ್ಲಿಗೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು. ಅದರಿಂದ ಈ ಸ್ನೇಹಿತರು ಎಲ್ಲರಿಗೂ ಹೇಳೋದು ಅಂದ್ರೆ ನಮ್ಮ ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿನ ಗೆಲ್ಲಿಸ್ಬೇಕು ಸರ್. ಬಿಗ್ ಬಾಸ್ ಅನ್ನೋದು ಒಂದು ರಾಜಕೀಯ ತರ ಪ್ರಚಾರಕ್ಕೆ ಇಳಿದ್ಬಿಟ್ಟಿದೆ. ಜನಬಲ ಒಂದ್ ಕಡೆ ಹಣಬಲ, ಯಾವ್ದು ಗೆಲ್ಲಬೇಕು ಸರ್? ರಾಜಕೀಯ ಅಂತ ಕೆಲವೊಬ್ರು ಆಗ್ತಾ ಇದ್ದಾರೆ, ಬಟ್ ಅದು ರಾಜಕೀಯ ಏನಲ್ಲ. ಅವ್ರಿಗೆ ನಮ್ಮೂರು ಹುಡುಗ, ಇವಾಗ ನೀವ್ಯಾರೋ ಒಂದು ನಮ್ಮೂರು ಹುಡುಗ ಗೆಲ್ಲಿ ಅಂತ ಹೇಳ್ತಾರೆ, ನಾವು ಒಂದು ಬೈಟ್ಕೊಳ್ಳೋ ಪಾಪ ನಮ್ಮೂರು ಹುಡುಗ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾವು ಒಂದು ಮಾತಾಡೋಣ. ಅವ್ರ ಪ್ರತಿನಿಧಿಯಾಗಿ, ಜನಗಳ ನಾಯಕ ಆಗಿ, ಜನಗಳ ಕೆಲವೊಂದು ಕಷ್ಟ ಇಷ್ಟಗಳನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವುದೋ ಮಳವಳ್ಳಿ ಶಾಸಕರೇ ಮಾತಾಡಿದಾಗ ಹೌದು ಅವ್ರ ಬಗ್ಗೆ ನಮಗೂ ಒಂದು ಗೌರವ ಆಯ್ತು. ಪರವಾಗಿಲ್ಲಪ್ಪ, ಕ್ಷೇತ್ರದ ಒಬ್ಬ ಪ್ರಜೆ ಬಗ್ಗೆ ಮಾತಾಡ್ತಿದಾರಲ್ಲ, ಪ್ರಜೆ ಬಗ್ಗೆ ಆಲಿಸಿ ನಮಗೊಂದು ಖುಷಿ ಆಯ್ತು. ಆದರೆ ಯಾರು ರಾಜಕೀಯ ಪ್ರಭಾವನೂ ಇಲ್ಲ ಸರ್. ಹಣಬಲ ಇರ್ಬೋದು, ಅದು ನಮ್ಗೆ ಗೊತ್ತಿಲ್ಲ, ಮಾಡ್ತಿದಾರೋ ಇಲ್ವೋ. ಗಿಲ್ಲಿ ಕಡೆ ಹಣಬಲ ಇಲ್ಲ, ಜನಬಲ ಇದೆ. ಜನಬಲದಿಂದ ಮಾಡ್ತಾ ಇದ್ದಾರೆ ಸರ್. ಜನಬಲನೇ ಗೆಲ್ಲೋದು. ಜನಬಲನೇ ಸರ್. ಹಣಬಲ ಗೆಲ್ಲಲ್ಲ, ಜನಬಲ ಸರ್. ಜನರ ಸರ್ ಒಂದು ನಿಮಿಷ ಎಲ್ಲ ಈ ಸಲ ಕರ್ನಾಟಕ ಎಲೆಕ್ಷನ್ ನಡೀತು ಗೊತ್ತಾ? ಅಲ್ಲಿ ಹಣಬಲ ಏನಾರು ಆಗ್ಬೋದು, ಜನಬಲ ಏನು ಓಟ್ ಹಾಕ್ತಾರೆ ಹೇಳಿ? ಅಲ್ಲ, ಓಟೇ ಫೈನಲ್ ಆಗೋದು. ಹಾಗೆ ನಮ್ಮ ಗಿಲ್ಲಿಗೂ ಜನಬಲ ಏನಿದೆ ಅದೇ ಫೈನಲ್ ಆಗೋದು, ಅದು ಅಭಿಮಾನನೇ ಫೈನಲ್ ಆಗೋದು ಸರ್. ಅವ್ರದ್ದೊಂದು ವೀಡಿಯೋನು ಕೂಡ ನಾವು ಬೇರೆ ದೇಶದವರು ಮಾಡಿಸ್ತೋ, ನಮ್ಮ ಸ್ವಂತ ಖರ್ಚಲ್ಲಿ ಮಾಡಿಸೋದು ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆ ಮಾಡಿಸೋ? ಅವ್ರ ಮೇಲೆ ಒಂದು ಅಭಿಮಾನದಿಂದ ಮಾಡಿಸ್ಬೇಕು ಅನ್ನೋ ಖುಷಿಲಿ ಮಾಡಿಸಿರೋದು, ಖುಷಿಯಿಂದ ಮಾಡಿಸಿದೀವಿ ಸರ್. ಸರ್ ನಮ್ಮ ಪ್ರಕಾರ ನಿಜವಾಗ್ಲೂ ನ್ಯಾಯಯುತವಾಗಿ ಓಟಿಂದನೇ ಗೆಲ್ಲೋದು ಅಂತ ನಮ್ಗೆ ಇಷ್ಟು ವರ್ಷ ನೋಡಿರೋದ್ರಿಂದ ನಮಗೊಂದು ಅಭಿಮಾನ. ಯಾಕೆಂದರೆ 11 ಸೀಸನ್ ನಾವು ಎಷ್ಟು ಸೀಸನ್ ನನ್ನ 1-2 ಸೀಸನ್ ನೋಡಿರ್ಬೋದು ಅಷ್ಟೇ. ಪೂರ್ತಿ ಸೀಸನ್ ನೋಡಿರೋದ್ರೆ ಅದು ಸೀಸನ್ 12 ಮಾತ್ರ. ಅದು ಗಿಲ್ಲಿಯವ್ರಿಗೋಸ್ಕರ ಮಾತ್ರ. ಗಿಲ್ಲಿಯಿಂದಲೇ ಬಿಗ್ ಬಾಸಿಂದ ಗಿಲ್ಲಿ. ಯಾಕಂದರೆ ನಂಬರ್ 1 ಚಾನಲ್, ನಂಬರ್ 1 TRP ಆಗಿರೋದು ಗಿಲ್ಲಿಯಿಂದ ಅಂದಮೇಲೆ ಆ ಕಾಮಿಡಿಯಿಂದನೇ ಸರ್. ಸರ್ ಸುದೀಪ್ ಸರ್ ಅಂತ ಸರ್, ಯಾಕಂದರೆ ಇಬ್ಬರಿಂದನೂ ಅಂತ ಹೇಳ್ಬೋದು. ಯಾಕಂದರೆ ಸುದೀಪ್ ಸರ್ ಇವಾಗ ಅವ್ರು ಏನು ತಪ್ಪು ಏನು ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸಿ ಅವ್ರು ಒಂದು ದಾರಿಗೆ ತರಿಸ್ತಾ ಇದ್ದಾರೆ. ಈಗ ಒಂದು ದಾರಿ ತಪ್ಪಿದ್ದಾರೆ, ಈ ದಾರಿ ಅಲ್ಲ, ಈ ಟ್ರ್ಯಾಕ್ ಬಾ, ನೀನು ಮಾಡ್ತಿರೋ ಕರೆಕ್ಟ್ ಇಲ್ಲ, ನೀನು ಮಾಡ್ತಿರೋ ತಪ್ಪು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಪಡಿಸಿ. ಅವರು ಸುದೀಪ್ ಸರ್ ಮೇಲೆ ತುಂಬ ಗೌರವ ಇದೆ ಸರ್. ಅವರು ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗಳಿಗೂ ಮಾಡ್ತಾ ಇದ್ದಾರೆ. ಯಾಕಂದರೆ TRPನ ಗಿಲ್ಲಿನ ಸುದೀಪ್ ಸರ್ ಅಂದರೆ ಎರಡೂ ಒಂದೇನೆ. ನಮ್ಗೆ ಎಲ್ಲರಲ್ಲೂ ಭೇದ ಭಾವ ಇಲ್ಲ, ಇಬ್ಬರು ಒಂದೇ ಸರ್. ಈಗ ಇನ್ನೊಂದು TRP ಒಂದು ರೀತಿ ಕಂಟೆಸ್ಟೆಂಟ್ಗಳು ಬರ್ತಾ ಇರೋದು ಗಿಲ್ಲಿಯಿಂದ. ಹೌದು, ಸೀಸನ್ ಚಪ್ಪಾಳೆ ಧ್ರುವಂತ ಕೊಟ್ಟಿದೆ.
ಸರ್ ಅದು ಸೀಸನ್ ಅದು ಲೈಟ್ ನಮಗೂ ಒಂದು ಕಡೆ ಅದೇ ಸೀಸನ್ ಚಪ್ಪಾಳೆ ಅವ್ರು ಫಸ್ಟ್ ಕಿಚ್ಚನ್ ಚಪ್ಪಾಳೆ ಅಂತ ಹೇಳಿದ್ರು. ಯಾಕಂದ್ರೆ ಎಪಿಸೋಡ್ ನಾವು ಅವಾಗ ಬಿಗ್ ಬಾಸ್ ಇದಕ್ಕೆ ಹೋಗಿದ್ದು ಅದ್ರ ರ್ಯಾಲಿಗೆ ಹೋಗಿದ್ದು ಅದು ಪೂರ್ತಿ ಇರಲಿಲ್ಲ, ಎಪಿಸೋಡ್ ನೋಡೋಕ್ಕಾಗಿರಲಿಲ್ಲ, ಸಂಡೇ ರ್ಯಾಲಿ ಇದ್ರಿಂದ. ಹೌದು ಕಿಚ್ಚನ್ ಚಪ್ಪಾಳೆ ಕೊಟ್ಟು ಬೇಜಾರಿಲ್ಲ ಸರ್. ಯಾಕಂದ್ರೆ ವಾರ ಟಾಸ್ಕ್ ಆಡಿದ್ದಾರೆ, ಫೈನಲ್ವರೆಗೂ ಹೋಗಿದ್ರು ಪಾಪ ಧ್ರುವಂತವರು. ಅದಕ್ಕೊಂದು ನಮಗೂ ಖುಷಿ ಇದೆ. ಕಿಚ್ಚನ್ ಚಪ್ಪಾಳೆ ಕೊಟ್ಟಿದ್ದು ನಮ್ಗೆ ಅದು ಖುಷಿನೇ ಇತ್ತು ಸರ್, ಏನು ಬೇಜಾರಿಲ್ಲ ಸರ್. ಯಾಕೆ ಆಲ್ರೆಡಿ ಫಸ್ಟೇ ನಮ್ಗೆ ಗಿಲ್ಲಿಯವ್ರು ಫಸ್ಟೇ ಸಿಕ್ಕಿದ್ದೀರ ಕಿಚ್ಚನ ಚಪ್ಪಾಳೆ, ಬೇಜಾರಿಲ್ಲ. ಇಲ್ಲಿ ಫ್ಯಾನ್ಸ್ ಆವಳಿಗೆ ಬೇಸತ್ತು ಕಲರ್ಸ್ ಕನ್ನಡ ಸೀಸನ್ ಹೋಗಿ ವಾರ ಚಪ್ಪಾಳೆ ಮಾಡಿದ್ದಾರೆ. ಅರ್ಥ ಆಗ್ಲಿಲ್ಲ ಸರ್. ಯಾಕಂದ್ರೆ ಸೀಸನ್ ಚಪ್ಪಾಳೆ ಕೊಟ್ಟಿದ್ರು ಇಲ್ಲಿ ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳು ಇದೆಲ್ಲ ನೋಡ್ಬಿಟ್ಟು ಲಾಸ್ಟ್ಗೆ ತೆಗೆದ್ಬಿಟ್ಟು ವಾರದ ಚಪ್ಪಾಳೆ ಮಾಡಿದ್ರು ಸರ್. ಅದು ಕಲರ್ಸ್ ಕನ್ನಡ ಕೊಟ್ಟಿಲ್ಲ, ಸುದೀಪ್ ಸರ್ಗೆ ಇಷ್ಟ ಆಗಿ ಸುದೀಪ್ ಸರ್ ಕೊಟ್ಟಿದ್ರು ಹೌದು. ಬಟ್ ಅದು ನಾನು ಕರೆಕ್ಟಾಗಿ ನಿಜವಾಗ್ಲೂ ಸುಳ್ಳು ಹೇಳ್ಬಾರ್ದು. ನಾನು ರ್ಯಾಲಿ ಹಿಂದಿನ ದಿನ ಬಿಸಿ ಇದ್ರಿಂದ ದಯಮಾಡಿ ಎಪಿಸೋಡ್ ನೋಡಿರಲಿಲ್ಲ. ಆಮೇಲೆ ನೋಡಿದ್ರೆ ಕಲರ್ಸ್ ಕನ್ನಡ ಹಾಕ್ದಾಗ ಕಿಚ್ಚನ್ ಚಪ್ಪಾಳೆ ಅಂತ ಇಬ್ಬರಿಗೆ ಸಿಕ್ಕಿದೆ, ಅಶ್ವಿನಿ ಗೌಡರು ಸಿಕ್ಕಿದೆ, ಇವ್ರಿಗೂ ಸಿಕ್ಕಿದೆ ಸರ್. ಆಮೇಲೆ ಚರ್ಚೆ ಆಯ್ತು, ಕಮೆಂಟ್ಗಳೆಲ್ಲ ಬರಕ್ ಸ್ಟಾರ್ಟ್ ಆಯ್ತು, ಅದನ್ನ ಕ್ಲಿಯರ್ ಮಾಡಕ್ಕೆ ಕೆಲವೊಂದೇನೋ ತಪ್ಪು ಆಗಿರ್ಬೋದೇನೋ, ಸರಿಪಡಿಸಿದಾರಲ್ಲ ಅದು ಖುಷಿ ಅಲ್ವಾ, ಸರಿಪಟ್ಟಿದೆಯಲ್ಲ ಸರ್.